ಹಾಯ್ ಹೆಲೋ ನಮಸ್ತೆ, ನಾನು ವಿದ್ಯಾ. ನನ್ನ UV ಸಿರಿ ವ್ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ಯಾವುದೇ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇಲ್ಲ. ಇವತ್ತು ನಾನು ನಿಮಗೆ ಹಲಸಿನ ಮರದ ಎಲೆಯಿಂದ ಮಾಡುವಂಥ ಕೊಟ್ಟೆ ಕಡುಬು ಹೇಗೆ ಮಾಡೋದು ಅಂತ ಮಾಡಿ ತೋರಿಸ್ತಾ ಇದ್ದೇನೆ. ನಾನು ಇದನ್ನು ಮಾಡಲಿಕ್ಕೆ ಹಲಸಿನ ಮರದ ಎಲೆ ಮತ್ತು ತೆಂಗಿನ ಮರದ ಗರಿಯ ಕಡ್ಡಿಯನ್ನು ತಗೊಂಡಿದ್ದೇನೆ. ಎಲೆಯನ್ನು ನೀಟಾಗಿ ಒರೆಸ್ಕೊಂಡಿದ್ದೇನೆ. ಹಾಗೆಯೇ ಕ್ಲೀನ್ ಆಗಿರುವಂಥ ಕಡ್ಡಿಗಳನ್ನು ತಗೊಂಡಿದ್ದೇನೆ. ಇದನ್ನು ಹೇಗೆ ಮಾಡೋದಂತ ನನ್ನ ಅಮ್ಮ ಮಾಡಿ ತೋರಿಸ್ತಾ ಇದ್ದಾರೆ. ಮೊದಲು 2 ಎಲೆಗಳನ್ನು ತಗೊಳ್ಬೇಕು. 2 ಎಲೆಗಳನ್ನು ಒಂದರ ಮೇಲೆ ಒಂದಿಟ್ಟು ಆ ಕಡ್ಡಿಯನ್ನು ಕರೆಕ್ಟಾಗಿ ಚುಚ್ಕೊಳ್ಬೇಕು. ನಂತರ ಉಳಿದ 2 ಎಲೆಗಳನ್ನು ಒಂದರ ನಂತರ ಒಂದು ತಕ್ಕೊಂಡು ಹಾಗೆ ಕಡ್ಡಿ ಚುಚ್ಚುತ್ತಾ ಹೋಗಬೇಕು. ಇದನ್ನು ಕರೆಕ್ಟಾಗಿ ಫೋಲ್ಡ್ ಮಾಡಿ ಕಡ್ಡಿ ಚುಚ್ಕೊಳ್ಬೇಕಾಗ್ತದೆ, ಇಲ್ಲಾಂದ್ರೆ ಹಿಟ್ಟು ಹಾಕಿದಾಗ ಅದು ಸೋರ್ತದೆ. ಈ ಎಲೆಯಲ್ಲಿ ಮಾಡಿದಂಥ ಕಡುಬು ತುಂಬಾ ಪರಿಮಳಯುಕ್ತವಾಗಿರುತ್ತೆ ಮತ್ತೆ ರುಚಿಯಾಗಿ ಕೂಡ ಇರುತ್ತೆ. ನೋಡಿದ್ರಲ್ಲ ಹಲಸಿನ ಮರದ ಎಲೆಯಿಂದ ಕೊಟ್ಟೆಯನ್ನು ಹೇಗೆ ಮಾಡ್ತಾರಂತ. ಈಗ ನಾನು ಇದರಲ್ಲಿ ಹಿಟ್ಟನ್ನು ಹೇಗೆ ತುಂಬಿಸ್ತಾರೆ ಅಂತ ತೋರಿಸ್ತೇನೆ. ಈಗ ಎಲ್ಲ ಕೊಟ್ಟೆ ಮಾಡಿ ಆಗಿದೆ. ಈಗ ಆ 3 ಎಲೆಯದ್ದು ತೊಟ್ಟನ್ನು ಕಟ್ ಮಾಡ್ಕೋಬೇಕು. ಒಂದು ತೊಟ್ಟನ್ನು ಮಾತ್ರ ಇಟ್ಕೊಳ್ಬೇಕು. ಹಾಗೆ ಆ ಎಲೆಯದ್ದು ಎಕ್ಸ್ಟ್ರಾ ತುದಿ ಈಚೆ ಬಂದಿದ್ರೆ ಅದನ್ನು ಕಟ್ ಮಾಡ್ಕೋಬೇಕು. ಅಕ್ಕಿ ಮತ್ತು ಉದ್ದು ಹಾಕಿ ಮಾಡಿದಂತಹ ಇಡ್ಲಿ ಹಿಟ್ಟು ನಾನು ರೆಡಿ ಮಾಡ್ಕೊಂಡಿದ್ದೇನೆ. ಇಡ್ಲಿ ಹಿಟ್ಟು ಯಾವತ್ತೂ ಸ್ವಲ್ಪ ತಿಕ್ಕಾಗಿರಬೇಕು. ಅದನ್ನು ನೋಡಿ ಈ ಥರ ಆ ಕೊಟ್ಟೆ ಒಳಗೆ ಹಾಕಿ ಇಡಬೇಕು. ನೋಡಿದ್ರಲ್ಲ ಕೊಟ್ಟೆ ಕಡುಬು ಹೇಗೆ ಮಾಡೋದಂತ ಮತ್ತು ಅದರಲ್ಲಿ ಹಿಟ್ಟನ್ನು ತುಂಬಿಸಿ ಪಾತ್ರೆ ಒಳಗೆ ಹೇಗೆ ಇಡುದಂತ. ನೀವು ಇದನ್ನು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಮತ್ತು ಹೇಗಾಗಿದೆ ಅಂತ ಹೇಳಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.